ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧಕ್ಕೆ ಸಂಬಂಧಪಟ್ಟಂತೆ ಸೌದಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ದೇಶ ಕಾಯ್ತಾ ಇದೆ ಪ್ರತೀಕಾರ ಯಾವ ಸ್ವರೂಪದಲ್ಲಿ ಇರುತ್ತೆ ಅಂತ ನೋಡೋದಕ್ಕೆ. ಸೌದಿಯಿಂದ ನೇರವಾಗಿ ಶ್ರೀನಗರಕ್ಕೆ ಮೋದಿ ಅವರು ಹೋಗ್ತಾರಂತೆ. ಬಳಿಕ ಪಹಲ್ಗಾಮ್ ಪ್ರದೇಶಕ್ಕೂ ಕೂಡ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ಲಿಕ್ಕಿದ್ದಾರೆ. 30ಕ್ಕೂ ಹೆಚ್ಚು ಜನರ ರಕ್ತವನ್ನ ಹೀರಿದ್ದಾರೆ ಉಗ್ರರು. ಅವರಿಗೆ ತಕ್ಕ ಪಾಠವನ್ನ ಕಲಿಸಲೇಬೇಕಾದಂತಹ ಅನಿವಾರ್ಯತೆ ಭಾರತೀಯ ಸರ್ಕಾರದ ಮೇಲಿದೆ. ಪಾಠ ಮುಂದಿನ ಪೀಳಿಗೆಗೂ ಪಾಠವಾಗಿರಬೇಕು. ಸುಮ್ಮನೆ ಯಾವುದೋ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡೋದಲ್ಲ. ಸರ್ಜಿಕಲ್ ಸ್ಟ್ರೈಕ್ 3.0 ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಹೆಂಗೆ ಕುಟುಂಬದವರ ಎದುರು ನೀನು ಹಿಂದೂನಾ, ನಿನಗೆ ಖತ್ನ ಆಗಿದೆಯಾ, ನೀನು ಕಲ್ಮಾ ಪಠಿಸು ಅಂತ ಹೇಳಿ ಕೊಂದು ಮುಗಿಸಿದ್ರು, ಹಾಗೇ ಕುಟುಂಬಸ್ಥರನ್ನು ಉಗ್ರರ ಜೊತೆಗೆ ನಿಲ್ಲಿಸ್ಕೊಂಡು ನೀನು ಉಗ್ರನ ತಂದೆನ ತಾಯಿನ ಅಂತ ಕೇಳ್ಕೊಂಡು ಅವ್ರನ್ನು ಮುಗಿಸ್ಬೇಕು. ಅದು ನ್ಯಾಯ ಅಂದರೆ ಆ ನ್ಯಾಯವನ್ನು ಕೊಡಿಸ್ತಾರ ಅನ್ನೋದು ಪ್ರಶ್ನೆ. ನೋಡೋಣ ಏನಾಗತ್ತಂತ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ನರೇಂದ್ರ ಮೋದಿ ಅವರು ಹೈ ಲೆವೆಲ್ ಮೀಟಿಂಗನ್ನು ಈಗಾಗಲೇ ಹಂತದಲ್ಲಿ ಮಾಡ್ಕೊಂಡಿದ್ದಾರೆ. ಸೊ ಶ್ರೀನಗರಕ್ಕೆ ಎಷ್ಟೊತ್ತಿಗೆ ಭೇಟಿ ಕೊಡ್ತಾರೆ ಅನ್ನೋ ಇನ್ಫಾರ್ಮೇಷನ್ ಇದೆಯಾ? ಆಮೇಲೆ ಶ್ರೀನಗರದಲ್ಲಿ ಹೈ ಲೆವೆಲ್ ಹೈ ಪ್ರೊಫೈಲ್ ಮೀಟಿಂಗನ್ನು ಯಾವ ರೀತಿ ನಡೆಸ್ತಾರೆ? ನಿನ್ನೆ ಅಮಿತ್ ಶಾ ಅವರು ಕೂಡ ಏನೋ ಶ್ರೀನಗರಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ಅಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಭದ್ರತಾ ವಿಚಾರವಾಗಿ, ಜೊತೆಗೆ ಭದ್ರತಾ ಲೋಪ ಎಲ್ಲೆಲ್ಲಿ ಆಗಿದೆ ಅನ್ನೋಂಥದ್ರ ಬಗ್ಗೆ ಹಿರಿಯ ಅಧಿಕಾರಿಗಳ ಜೊತೆ ಸಭೆಯನ್ನು ಕೂಡ ನಡೆಸಿದ್ರು. 10 ಗಂಟೆಯ ಬಳಿಕ ಪ್ರಧಾನಿ ಮೋದಿ ಅವರು ಘಟನಾ ಸ್ಥಳಕ್ಕೆ ಹೋಗ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಸೊ ಹಾಗಾಗಿ ಹಿರಿಯ ಅಧಿಕಾರಿಗಳಿಂದ ಒಂದಿಷ್ಟು ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಿಕೊಳ್ಳಲಾಗಿದೆ. ಇಷ್ಟು ದಿನ ಶಾಂತವಾಗಿದ್ದಂತಹ ಜಮ್ಮು ಕಾಶ್ಮೀರದ ಕಣಿವೆಯಲ್ಲಿ ರಕ್ತ ದೋಕಳೆ ಹರಿದಿರುವಂತಹ ಪರಿಣಾಮವಾಗಿ ಒಂದು ರೀತಿಯಲ್ಲಿ ಆತಂಕ ಮತ್ತೆ ಭಯೋತ್ಪಾದಕ ಕೃತ್ಯ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದಿಷ್ಟು ಭದ್ರತೆ ವಿಚಾರದಲ್ಲಿ ಆತಂಕಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಸೊ ಅದರಲ್ಲಿಯೂ ಕೂಡ ಗಂಡಸರನ್ನೇ ಟಾರ್ಗೆಟ್ ಮಾಡಿಕೊಂಡು, ಅದರಲ್ಲಿಯೂ ಕೂಡ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಾಗಿ ಹೀನ ಕೃತ್ಯವನ್ನು ನಡೆಸಿದಂತಹ ಉಗ್ರರ ಉಪಟಳಕ್ಕೆ ಬ್ರೇಕ್ ಹಾಕೋದಕ್ಕೆ ರಕ್ಷಣಾ ವ್ಯವಸ್ಥೆ ಹೇಗೆ ಸಿದ್ಧ ಆಗಬೇಕು ಅನ್ನೋಂಥದ್ರ ಬಗ್ಗೆ ಮಹತ್ವದ ಚರ್ಚೆಗಳು ಜೊತೆಗೆ ಮಾತುಕತೆಗಳು ಕೂಡ ಅದಾದ ಬಳಿಕ ಘಟನಾ ಸ್ಥಳಕ್ಕೆ ಹೋದ ಬಳಿಕ ಅಲ್ಲಿನ ಒಂದಿಷ್ಟು ಸ್ಥಳೀಯರೇ ಈ ಒಂದು ಭಯೋತ್ಪಾದಕ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಇತ್ತು. ಸೊ ಹಾಗಾಗಿ ಅದೆಲ್ಲವನ್ನ ಕೂಡ ಈಗ ಆ ಒಂದು ಮಾತುಕತೆಯಲ್ಲಿ ಅಥವಾ ಆ ಒಂದು ಚರ್ಚೆಯಲ್ಲಿ ಅಂದರೆ ಮಾಹಿತಿಯನ್ನು ಪಡೆಯಲಿಕ್ಕಿದ್ದಾರೆ. ಜೊತೆಗೆ ಸಾಕಷ್ಟು ಪ್ರವಾಸಿಗರು, ಕೇವಲ ಭಾರತದ ಪ್ರವಾಸಿಗರು ಮಾತ್ರ ಅಲ್ಲ, ವಿದೇಶಿ ಪ್ರವಾಸಿಗರು ಕೂಡ ಆ ಒಂದು ಕಾಶ್ಮೀರದ ಕಣಿವೆಗೆ, ಭೂಲೋಕದ ಸ್ವರ್ಗಕ್ಕೆ. ರೈಟ್. ಧನ್ಯವಾದ ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಕಾಶ್ಮೀರದ ನೆಮ್ಮದಿ ಮತ್ತೊಮ್ಮೆ ಹಾಳಾಗಿದೆ. ಮತ್ತು ಅವರದ್ದೇ ಸಿದ್ಧಾಂತದಿಂದ ಆಗಿರೋದು, ಅದೇ ಕೊಲ್ಲೋ ಸಿದ್ಧಾಂತದಿಂದ ಆಗಿರೋದು.